ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಬೆಳಗ್ಗೆ 10 ಗಂಟೆಗೆ ಕೇರಳದ ವಯನಾಡು ಜಿಲ್ಲೆಯಲ್ಲಿರ್ತಕ್ಕಂತಹ ಚಂಬ್ರಂ ಪೀಕ್ ಇದು ಪ್ರಕೃತಿ ಪ್ರೇಮಿಗಳ ಹಾಗೂ ಚಾರಣಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಇದು ವಯನಾಡು ಜಿಲ್ಲೆಯ ಅತಿ ಎತ್ತರವಾದ ಶಿಖರವಾಗಿದ್ದು, ಇದು ಸಮುದ್ರ ಮಟ್ಟದಿಂದ ಸುಮಾರು 2100 ಮೀಟರ್ ಉದ್ದ ಹಾಗೂ 6890 ಅಡಿ ಎತ್ತರದಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುತ್ತದೆ ಮತ್ತು ಇಲ್ಲಿಂದ ಇಡೀ ವಯನಾಡು ಜಿಲ್ಲೆಯ ಸುಂದರವಾದಂತಹ ನೋಟವನ್ನು ಸವಿಯಬಹುದು. ಇದರ ಪ್ರಮುಖ ಆಕರ್ಷಣೆ ಏನಪ್ಪಾ ಅಂತಂದರೆ, ಬೆಟ್ಟದ ಮೇಲೆ ಹೃದಯಾಕಾರದ ಕೆರೆ ಇದೆ. ಈ ಶಿಖರದ ಅರ್ಧ ದಾರಿಯಲ್ಲಿ ನೈಸರ್ಗಿಕವಾಗಿ ಉಂಟಾಗಿರುವ ಹೃದಯಾಕಾರದ ಕೆರೆ ಇದ್ದು, ಇದನ್ನು ಸ್ಥಳೀಯವಾಗಿ ಹೃದಯ ಸರಸ್ಸು ಅಂತ ಕರೀತಾರೆ. ಈ ಕೆರೆಯ ವಿಶೇಷ ಏನಪ್ಪಾ ಅಂದರೆ, ಇದು ವರ್ಷದ ಯಾವುದೇ ಕಾಲದಲ್ಲೂ ಬತ್ತುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪ್ರವಾಸಿಗರು ಹೆಚ್ಚಾಗಿ ಈ ಕೆರೆಯನ್ನು ನೋಡಲೆಂದು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಚಾರಣವು ಮೇಪಾಡಿ ಎಂಬಲ್ಲಿಂದ ಪ್ರಾರಂಭವಾಗ್ತದೆ. ಶಿಖರದ ತುದಿಯವರೆಗೂ ಹೋಗಲು ಸುಮಾರು 3 ರಿಂದ 4 ಗಂಟೆಗಳ ಕಾಲಾವಕಾಶ ಬೇಕಾಗ್ತದೆ. ಚಾರಣಕ್ಕೆ ಹೋಗುವ ಮೊದಲು ಅರಣ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಹಾಗೂ ಅನುಮತಿ ಪಡೆಯುವುದು ಕಡ್ಡಾಯ. ಅರಣ್ಯ ಇಲಾಖೆಯೇ ಪ್ರವಾಸಿಗರಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ದಿನಕ್ಕೆ ಕೇವಲ ಸುಮಾರು 200 ಜನರು ಪ್ರವಾಸಿಗರಿಗೆ ಮಾತ್ರ ಚಾರಣಕ್ಕೆ ಅವಕಾಶ ಇರೋದ್ರಿಂದ ಮುಂಜಾನೆಯೇ ಹೋಗುವುದು ಉತ್ತಮ. ಸೆಪ್ಟೆಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ಇಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮವಾದಂತಹ ಸಮಯವಾಗಿದೆ. ಮಳೆಗಾಲದಲ್ಲಿ ದಾರಿಗಳು ಜಾರುವುದರಿಂದ ಚಾರಣ ಸ್ವಲ್ಪ ಅಪಾಯಕಾರಿಯಾಗಿರ್ತದೆ. ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ. ಆದರೆ ಟ್ರೆಕ್ಕಿಂಗ್ಗೆ ಪ್ರವೇಶ ಪಡೆಯಲು ಮಧ್ಯಾಹ್ನ 12 ಗಂಟೆ ಅಥವಾ 2 ಗಂಟೆಯ ಒಳಗೆ ತಲುಪಬೇಕು. ಇದರ ಪ್ರವೇಶ ಶುಲ್ಕ ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಪ್ರತ್ಯೇಕ ದರವಿದ್ದು, ಚಾರಣರ ಗುಂಪಿಗೆ ಸುಮಾರು 10 ಜನರಿಗೆ ಪ್ರತ್ಯೇಕವಾದಂತಹ ಶುಲ್ಕ ಇರ್ತದೆ. ಕ್ಯಾಮ್ರಾ ಬಳಸಲು ಕೂಡ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗ್ತದೆ. ಪ್ಲಾಸ್ಟಿಕ್ ಬಳಕೆಯನ್ನು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಪ್ರಕೃತಿಯನ್ನು ಸ್ವಚ್ಛವಾಗಿಡಲು ಪ್ರತಿಯೊಬ್ಬ ಪ್ರವಾಸಿಗನ ಜವಾಬ್ದಾರಿಯಾಗಿರುತ್ತದೆ. ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.